ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೋರನ್ ಅಡ್ಡ. ನಾನು ನಿಮ್ಮ ಕಿರಣ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಮ್ಮ ಫ್ಲೋರನ್ ಟ್ಯಾಂಕ್ ಸೆಟಪ್ನ ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಆ್ಯಂಡ್ ಯಾವ ರೀತಿಯಾದ ಪ್ಯಾರಾಮೀಟರ್ಸ್, ವಾಟರ್ ಪ್ಯಾರಾಮೀಟರ್ಸ್ ಎಲ್ಲ ಯಾವ ರೀತಿ ಇರಬೇಕಾಗುತ್ತೆ ಆ್ಯಂಡ್ ಏರೇಷನ್ ಬಗ್ಗೆ ಆಗಿರ್ಬೋದು, ಟ್ಯಾಂಕ್ ಸೈಜ್ ಬಗ್ಗೆ ಆಗಿರ್ಬೋದು, ಇವತ್ತೆಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂತಂದರೆ ವಿಡಿಯೋ ಟಿಲ್ ಎಂತ ನೋಡಿ ಮಿಸ್ ಮಾಡಬೇಡಿ. ಸೊ ಫಸ್ಟ್ಲಿ ನಾವು ಏನು ನೋಡ್ಕೋಬೇಕು ಅಂತಂದರೆ, ನಮ್ಮ ಫ್ಲೋರನ್ ಫಿಶ್ನ ಸಾಕೋದಕ್ಕೆ ಬೇಕಾಗಿರುವಂಥ ಟ್ಯಾಂಕ್ ಸೈಜು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಫ್ಲೋರನ್ ಫಿಶ್ಗೆ ಸ್ಟಾರ್ಟಿಂಗ್ ಟ್ಯಾಂಕ್ ಸೈಜ್ ಏನು ಬೇಕಾಗುತ್ತೆ ಅಂತಂದರೆ, ಫಸ್ಟ್ಲಿ ನಮಗೆ ಟ್ಯಾಂಕ್ ಸೈಜ್ ಬಂದ್ಬಿಟ್ಟು 2 ಫೀಟ್ ಬಂದ್ಬಿಟ್ಟು ತುಂಬ ಚಿಕ್ಕದಾಗ್ಬಿಡುತ್ತೆ. ಒಂದು 2.5 to 3 ಫೀಟ್ ಬಂದ್ಬಿಟ್ಟು ಪರ್ಫೆಕ್ಟ್ ಟ್ಯಾಂಕ್ ಸೆಟಪ್ ಆಗಿರುತ್ತೆ. ಸೊ ಇವಾಗ ನಾವು ಏನು ಪ್ಲ್ಯಾನ್ ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ಯಾವುದಾದ್ರೂ ಬಾಕ್ಸ್ ಬಾಡಿ ಟೈಪು ಅಥವಾ ಶಾರ್ಟ್ ಬಾಡಿ ಟೈಪ್ ಏನಾದ್ರು ಫ್ಲೋರನ್ಸ್ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ 2.5 ಫೀಟು ಪರ್ಫೆಕ್ಟ್ ಆಗಿರುತ್ತೆ ಟ್ಯಾಂಕ್ ಸೈಜು. ಅದು ಬಿಟ್ಟು ನಿಮಗೆ ಯಾವುದಾದ್ರು ಲಾಂಗ್ ಬಾಡಿ ಟೈಪು ಆ ಥರ ಫ್ಲೋರನ್ಸ್ ಯಾವುದಾದ್ರು ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ, ನೀವು ಅವಾಗ ಏನು ಮಾಡಬೇಕು ಅಂದರೆ ಮಿನಿಮಮ್ 3 ಫೀಟ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಯಾಕಂದರೆ ನೋಡಿ, ಇದು ಆಲ್ಮೋಸ್ಟ್ ಫಿಶ್ಶು ತುಂಬ ದೊಡ್ಡ ಸೈಜಲ್ಲಿದೆ. ಆಲ್ಮೋಸ್ಟ್ 7 ಇಂಚ್ to 8 ಇಂಚಲ್ಲಿದೆ. ಸೊ ಈ ಫಿಶ್ಗೆ ಸ್ವಲ್ಪ ಓಡಾಡೋದಕ್ಕೆ ಏನು ಬೇಕಾಗುತ್ತೆ ಅಂದರೆ ಸ್ಪೇಸ್ ಬೇಕಾಗುತ್ತೆ. ಇವಾಗ ಅದು ಊಟ ತಿಂದ ಮೇಲೆ ಡೈಜೆಷನ್ ಆಗಬೇಕು ಅಲ್ವಾ. ಸೊ ಡೈಜೆಷನ್ ಆಗಬೇಕು ಅಂತಂದರೆ ಅದಕ್ಕೆ ಗುಡ್ ಸ್ಪೇಸ್ ಬೇಕಾಗುತ್ತೆ. ಸ್ಪೇಸ್ ಇಲ್ಲ ಅಂತಂದರೆ ಏನಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ತಿರ್ಗಾ ಸ್ಟೊಮಕ್ ಬ್ಲ್ಯಾಡರು ಮತ್ತು ಸ್ಟೊಮಕ್ ಸ್ವಲ್ಪ ಊದ್ಕೊಳ್ಳೋವಂಥದ್ದು, ಆಮೇಲೆ ತಿರ್ಗಾ ಡೈಜೆಷನ್ ಆಗಲ್ಲ ಪ್ರಾಪರಾಗಿ, ವೈಟ್ ಪುಕ್ ಮಾಡುತ್ತೆ, ಆಮೇಲೆ ತುಂಬ ಪ್ರಾಬ್ಲಮ್ಸು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀಸನ್ ನಾವೇನು ಮಾಡಬೇಕಪ್ಪ ಅಂತಂದರೆ, ಟ್ಯಾಂಕ್ ಸೈಜ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಶಾರ್ಟ್ ಬಾಡಿ ಅಥವಾ ಬಾಕ್ಸ್ ಬಾಡಿಗೆ ನೀವೇನಾದ್ರು ಹೋಗ್ತಾ ಇದ್ರೆ ನೀವೇನು ಮಾಡಬೇಕು, 2.5 ಫೀಟು ಪರ್ಫೆಕ್ಟ್ ಟ್ಯಾಂಕ್ ಸೈಜು. ಲಾಂಗ್ ಬಾಡಿ ಟೈಪ್ ಏನಾದ್ರು ಹೋಗ್ತಾ ಇದ್ರೆ ನೀವು 3 ಫೀಟು ಮಿನಿಮಮ್ ನಿಮಗೆ ಟ್ಯಾಂಕ್ ಸೈಜ್ ಬೇಕಾಗುತ್ತೆ. ಸೊ ಇವಾಗ ಟ್ಯಾಂಕ್ ಸೈಜ್ ಬಗ್ಗೆ ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕೇಳ್ಬೋದು, ಫ್ಲೋರ್ ಅಂದರೆ ನಮ್ಮ ಟ್ಯಾಂಕ್ ಬಾಟಮಲ್ಲಿ ಏನಾದರೂ ಆ್ಯಡ್ ಮಾಡ್ಬೋದಾ. ಇವಾಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ಫಿಶ್ಶು ಮತ್ತು ಬೇರೆ ಅದರ್ ಫಿಶಸ್ಗೆಲ್ಲ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಈಗ ಫ್ಲೋರಲ್ಲೆಲ್ಲ ನಾವು ಸ್ಯಾಂಡ್ಸು ಮತ್ತು ಸ್ಟೋನ್ಸು ಎಲ್ಲ ಹಾಕಿರ್ತೀವಲ್ವಾ. ಸೊ ಆ ರೀತಿಯಾಗಿ ನಮ್ಮ ಫ್ಲೋರನ್ ಫಿಶ್ಗೆ ಹಾಕ್ಬೋದು ಅಂತ ಕೇಳ್ಬೋದು. ಇಲ್ಲ, ನಮ್ಮ ಫ್ಲೋರನ್ ಫಿಶ್ಗೆ ಆ ರೀತಿಯಾದಂಥ ಯಾವುದು ಸ್ಟೋನ್ಸ್ ಆಗಲಿ ಮತ್ತು ಸ್ಯಾಂಡ್ಸ್ ಆಗಲಿ ಯಾವುದು ಹಾಕೋಂತಿಲ್ಲ. ಯಾಕಪ್ಪ ಅಂತಂದರೆ, ಈಗ ಫ್ಲೋರನ್ ಫಿಶಸ್ ಏನು ಮಾಡುತ್ತೆ ಅಂದರೆ, ಕಣ್ಣು ಮುಚ್ಚಿ ನಿದ್ದೆ ಮಾಡಲ್ಲ. ಬಟ್ ಸ್ಟಿಲ್ ಆದರೆ ನೈಟ್ ಟೈಮ್ಸು ಯಾವಾಗ ನಾವು ಲೈಟ್ ಆಫ್ ಮಾಡ್ತೀವೋ ಅವಾಗೇನು ಮಾಡುತ್ತೆ, ಈ ಥರ ಬಾಟಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡುತ್ತೆ ಫಿಶಸ್ಸು. ಬಾಟಮ್ಗೆ ಹೋಗಿ ರೆಸ್ಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಕೆಳಗಡೆ ಇರುವಂಥ ಈ ಪೂಪ್ಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಪೂಪ್ಸ್ ಏನಾಗುತ್ತೆ ಮತ್ತು ಈ ಕೆಳಗಡೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಈಗ ಸ್ಯಾಂಡು ಮತ್ತು ಸ್ಟೋನ್ ಹಾಕಿದಾಗ ಅದರಲ್ಲಿ ಬೇರೆ ಥರದಂಥ ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗಿ ಕುತ್ಕೊಂಡಿರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಫಿಶ್ಶು ಹೋಗಿ ರೆಸ್ಟ್ ಮಾಡೋಕೆ ಕುತ್ಕೊಂಡಾಗ ಇದಕ್ಕೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ನೀವೇನು ಮಾಡಬೇಕು, ಯಾವುದೇ ರೀತಿಯಾದಂಥ ಸ್ಟೋನ್ಸು ಮತ್ತು ಸ್ಯಾಂಡ್ಸ್ನ ಯೂಸ್ ಮಾಡೋಂಗಿಲ್ಲ. ಓಕೆನಾ. ಸೊ ಇವಾಗ ಸ್ಟೋನ್ಸು ಮತ್ತು ಸ್ಯಾಂಡ್ಸ್ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಬಾಟಮ್ ಯಾವುದೇ ಕಾರಣಕ್ಕೂ ಏನು ಆ್ಯಡ್ ಮಾಡುವಂತಿಲ್ಲ, ಸ್ಟೋನ್ಸು ಮತ್ತು ಸ್ಯಾಂಡ್ಸು ಏನು ಆ್ಯಡ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಬೇಕಾಗಿರುವಂಥ ಏರೇಷನ್ ನೋಡುವಂತಾದರೆ, ನೀವು ಒಬ್ಬೊಬ್ಬರು ಏನು ಮಾಡ್ತೀರಾ ಅಂತಂದರೆ, ಈ ಪ್ರೆಷರ್ ಇಂಟರ್ನಲ್ ಮೋಟ್ರ್ ಬರುತ್ತೆ, ಪ್ರೆಷರ್ ಇಂಟರ್ನಲ್ ಫಿಲ್ಟ್ರ್ ಇರುತ್ತಪ್ಪ ಅಂತಂದರೆ ಈ ರೀತಿ ಇರುತ್ತೆ. ಈ ಪ್ರೆಷರ್ ಏನು ಮಾಡುತ್ತೆ ಅಂದರೆ, ಈ ಔಟ್ಸೈಡಲ್ಲಿ ಇಲ್ಲಿ ಇನ್ಲೆಟ್ ಪೈಪ್ ಬರುತ್ತೆ, ಒಂದು ಇಲ್ಲಿಂದ ಈ ಕ್ಯಾಪಿಂದ ಒಂದು ಇನ್ಲೆಟ್ ಪೈಪ್ ಬರುತ್ತೆ. ಸೊ ಔಟ್ಸೈಡಿಂದ ಆಕ್ಸಿಜನ್ ತೊಗೊಂಡು ಈ ಹೋಲಿಂದ ಆ್ಯಕ್ಚುಲಿ ಫುಲ್ ಫೋರ್ಸ್ಫುಲ್ಲಾಗಿ ಇದು ಫ್ಲೋ ಆಗಿ ವಾಟ್ರನ್ನ ಇಲ್ಲಿ ಒಳಗಡೆಯಿಂದ ಸಕ್ ಮಾಡಿಕೊಂಡು ಇಲ್ಲಿಂದ ಇದು ವಾಟ್ರನ್ನ ಫ್ಲೋ ಮಾಡ್ತಾ ಇರುತ್ತೆ. ಅಂದರೆ ತುಂಬ ಪ್ರೆಷರ್ಫುಲ್ಲಾಗಿ ಇದು ವಾಟ್ರನ್ನ ಬಿಡ್ತಾ ಇರುತ್ತೆ. ಸೊ ಅವಾಗ ಏನಪ್ಪ ಆಗುತ್ತೆ ಅಂದರೆ, ಫ್ಲೋರನ್ ಫಿಶ್ಗೆ ತುಂಬ ಸ್ಟ್ರೆಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಕಂಪಲ್ಸರಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಇಂಟರ್ನಲ್ ಫಿಲ್ಟರ್ಸ್ನ ಯೂಸ್ ಮಾಡೋಂಗಿಲ್ಲ. ಯಾಕೆ ಅಂತಂದರೆ, ತುಂಬ ಓವರ್ಫ್ಲೋ ಅಂದರೆ ತುಂಬ ಪ್ರೆಷರಾಗಿ ಅದು ಫೋರ್ಸ್ಫುಲ್ಲಾಗಿ ಮೋಟ್ರ್ ಪಂಪ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಫ್ಲೋರನ್ ಫಿಶ್ಶು ತುಂಬ ಸ್ಟ್ರೆಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಸ್ಟ್ರೆಸ್ ಆದಾಗ ಏನಾಗುತ್ತೆ ಅಂದರೆ, ಏನೇನಾಗುತ್ತೆ ಅಂದರೆ, ಈ ಹೆಡ್ ಇರುತ್ತೆ ಅಲ್ವಾ, ಹೆಡ್ಡು ತುಂಬ ಡೌನ್ ಆಗಿಬಿಡುತ್ತೆ. ಆದರೆ ಫೀಡಿಂಗು ಆ್ಯಕ್ಟಿವ್ ಎಲ್ಲ ಇರುತ್ತೆ, ಬಟ್ ಆದರೆ ಅದಕ್ಕೆ ಬ್ರೀತ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಪ್ರೆಷರ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಬ್ರೀತ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಬ್ರೀತ್ ಮಾಡೋದಕ್ಕೂ ಆಗೋಲ್ಲ ಆ್ಯಂಡ್ ಅದೇ ರೀತಿಯಾಗಿ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದರೆ ಇಮ್ಮಿಡಿಯೇಟಾಗಿ ಏನು ಮಾಡುತ್ತೆ, ಹೆಡ್ನ ಡೌನ್ ಮಾಡಿಬಿಡುತ್ತೆ ಆ್ಯಂಡ್ ಕಲರೇಷನ್ಸ್ ಎಲ್ಲ ಡಲ್ ಆಗಿಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ಕಂಪಲ್ಸರಿ ನೀವು ಪ್ರೆಷರ್ ಮೋಟ್ರನ್ನ ಯೂಸ್ ಮಾಡಬಾರ್ದು. ಅದ್ರ ಬದಲಾಗಿ ಏನಪ್ಪ ಯೂಸ್ ಮಾಡ್ಬೋದು ಅಂದರೆ, ನಿಮಗೆ ಒಂದು ತೋರಿಸ್ತೀನಿ ರೀ. ಇದು ಸ್ಪಾಂಜ್ ಫಿಲ್ಟರ್. ಸೊ ಇದು ಸ್ಪಾಂಜ್ ಫಿಲ್ಟರ್ ಅಂತ ಬರುತ್ತೆ. ನೀವು
ನಾರ್ಮಲ್ ಅಕ್ವೇರಿಯಂ ಶಾಪ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಸ್ಪಾಂಜ್ ಫಿಲ್ಟರ್ಗೆ ನೀವು ಏನು ಮಾಡ್ಬೋದಪ್ಪ ಅಂತಂದರೆ, ಒಂದು ಏರ್ ಪಂಪ್ ಬರುತ್ತೆ. ಸೊ ಆ ಏರ್ ಪಂಪ್ ಮುಖಾಂತರ ನಿಮಗೆ ಈ ಥರ ನಿಮ್ಮ ಆಕ್ಸಿಜನ್ ಸಪ್ಲೈ ಕೊಡ್ಬೋದು. ಟ್ಯಾಂಕ್ ಒಳಗಡೆ ನಾನು ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ. ಸೊ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಲ್ವ, ಆ ರೀತಿಯಾಗಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಇದು ಫಿಶ್ಗೆ ಇಂಪ್ಯಾಕ್ಟ್ ಆಗೋಲ್ಲ. ಸೊ ಫ್ಲೋರಾನ್ ಫಿಶ್ಗೆ ಪರ್ಫೆಕ್ಟ್ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಸ್ಪಾಂಜ್ ಫಿಲ್ಟರ್ನ ನೀವು ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇಂಟರ್ನಲ್ ಪ್ರೆಷರ್ ಮೋಟರ್ಸ್ನ ಯೂಸ್ ಮಾಡಬೇಡಿ. ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಇಷ್ಟು ಮೇಯ್ನ್ ಥಿಂಗ್ಸ್ ಆ್ಯಕ್ಚುಲಿ. ಸೊ ಏರೇಷನ್ ಆಯಿತು, ಟ್ಯಾಂಕ್ ಸೆಟಪ್ ಆಯಿತು. ನೆಕ್ಸ್ಟು ಟೆಂಪರೇಚರ್, ವಾಟರ್ ಟೆಂಪರೇಚರ್. ಫ್ಲೋರಾನ್ ಫಿಶ್ಗೆ ಬಂದು ವಾಟರ್ ಟೆಂಪರೇಚರ್ ಎಷ್ಟಿರಬೇಕಪ್ಪ ಅಂತಂದರೆ 28 ಡಿಗ್ರಿ ಇರಬೇಕಾಗುತ್ತೆ. ಇವಾಗ ಕೋಲ್ಡ್ ವೆದರ್, ಇವಾಗ ಅಂತಂದ್ರೆ ನಾರ್ಮಲಿ ಆ್ಯಕ್ಚುಲಿ ನಿಮಗೆ ವೆದರ್ ಯಾವುದೇ ರೀತಿಯಾದಿದ್ರು ನೋ ಪ್ರಾಬ್ಲಮ್. ಲೈಕ್ ವಿಂಟರ್ ಇರ್ಬೋದು, ಸಮ್ಮರ್ ಇರ್ಬೋದು, ರೈನಿ ಇರ್ಬೋದು, ಟೆಂಪ್ರೇಚರ್ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಆದರೆ ಒನ್ಸ್ ನಿಮ್ಮ ಹೀಟರ್ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ, ಈ ಹೀಟರ್ ಬಂದ್ಬಿಟ್ಟು ನಿಮಗೆ ಟೆಂಪ್ರೇಚರ್ ಎಷ್ಟಿರಬೇಕು ಅಂತಂದರೆ 28 ಡಿಗ್ರಿ ಕಂಪಲ್ಸರಿ ಇರಬೇಕಾಗುತ್ತೆ. ಸೊ 28 ಡಿಗ್ರಿ ನೀವು ಸೆಟ್ ಮಾಡಿ ಬಿಟ್ಬಿಟ್ರೆ ಸಾಕು. ಅದು ಆಟೋಮೆಟಿಕ್ಕಾಗಿ ಒನ್ಸ್ ಅದು 28 ಡಿಗ್ರಿ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಸೊ ನೀವು ಯಾವುದೇ ರೀತಿಯಾದಂಥ ಭಯ ಪಡಬೇಕಾಗಿರುವಂಥದ್ದೇನಿರಲ್ಲ. ಸೊ ಅದೇನೋ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ಫಿಶ್ಗೇನು ಪ್ರಾಬ್ಲಮ್ ಆಗಿಬಿಡುತ್ತೆ, ಆ ಥರ ಎಲ್ಲ ಏನೂ ಇರೋಲ್ಲ. ಸೊ ಈ ರೀತಿಯಾದಂಥ ಹೀಟರ್ಸ್ನ ನೀವು ಪರ್ಚೇಸ್ ಮಾಡಿ 28 ಡಿಗ್ರಿ ಸೆಟ್ ಮಾಡಿ ನೀವು ಇಟ್ಟರೆ ತುಂಬ ಒಳ್ಳೆಯದು. ಸೊ ಕಂಪಲ್ಸರಿ ಸ್ಪಾಂಜ್ ಫಿಲ್ಟರ್ ಒಂದು, ಅದೇ ರೀತಿಯಾಗಿ ಒಂದು ಹೀಟರ್ ಕಂಪಲ್ಸರಿ ಬೇಕಾಗುತ್ತೆ. ಆ್ಯಂಡ್ ಬಾಟಮ್ ಬಂದ್ಬಿಟ್ಟು ನಿಮಗೆ ಪ್ಲೇನ್ ಇಡಬೇಕಾಗಿರುತ್ತೆ. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾರ್ಟ್, ಓಕೆನಾ. ಇದ್ರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫ್ಲೋರಾನ್ ಫಿಶ್ಗೆ ಸೂಕ್ತವಾದ ವಾಟರ್ ಯಾವುದು. ಸೊ ವಾಟರ್ ನಾವು ಯಾವ ವಾಟರ್ ಯೂಸ್ ಮಾಡಿದ್ರೆ ಫ್ಲೋರಾನ್ ಫಿಶ್ಗೆ ಒಳ್ಳೆಯದು ಅಂತ ನಿಮ್ಗೆ ಹೇಳಬೇಕು ಅಂತಂದರೆ, ಈಗ ನಾರ್ಮಲಿ ಎಲ್ಲರ ಹತ್ರನೂ ಆರ್ ಒ ವಾಟರ್ ಸಿಗೋಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಮನೇಲೂ ಬೋರ್ ಕೂಡ ಇರೋಲ್ಲ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ರ ಹತ್ರ ಒಂದೊಂದು ಏರಿಯಾದಲ್ಲಿ ಕಾವೇರಿ ವಾಟ್ರ್ ಬರುತ್ತೆ, ಒಂದೊಂದು ಮನೇಲಿ ಬೋರ್ ವಾಟರ್ ಸಿಗುತ್ತೆ, ಒಬ್ಬೊಬ್ರ ಹತ್ರ ಆರ್ ಒ ಇರುತ್ತೆ. ಸೊ ಬಟ್ ಸ್ಟಿಲ್ ಆದರೆ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡೋದು ಅಂದರೆ, ಆರ್ ಒ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಆರ್ ಒ ಅಂದರೆ ಯಾವ ಆರ್ ಒ ಅಂದರೆ, ನಿಮ್ಮ ಮನೆಗಳ ಹತ್ರ ಪ್ಲ್ಯಾಂಟೇಷನ್ಸ್ ಇರುತ್ತೆ. ಲೈಕ್ 5 ರೂಪೀಸ್ ಕಾಯಿನ್ಸು 10 ರೂಪೀಸ್ ಹಾಕಿದ್ರೆ ನಿಮ್ಗೆ ಕೊಟ್ಟರೆ ನಿಮಗೆ ಕ್ಯಾನ್ಸಲ್ಲಿ ಫಿಲ್ ಮಾಡಿಕೊಡ್ತಾರಲ್ಲ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾಕೆಪ್ಪ ಅಂತಂದರೆ, ಬೋರ್ವೆಲ್ ಯೂಸ್ ಮಾಡೋದ್ರಿಂದ ಬೋರ್ವೆಲಲ್ಲಿ ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಂ ಸಾಲ್ಟು ತುಂಬ ಜಾಸ್ತಿ ಇರೋದ್ರಿಂದ ಆ್ಯಂಡ್ ಹಾರ್ಡ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆವಾಗ ಫಿಶ್ಶು ತುಂಬ ಸಿಕ್ಕಾಗ್ಬಿಡುತ್ತೆ. ಸೊ ತುಂಬ ಸಿಕ್ಕಾಗುತ್ತೆ ಆ್ಯಂಡ್ ಬೇಗ ರಿಕವರಿ ಆಗೋಲ್ಲ. ಅದರಲ್ಲಿರುವಂಥ ಸಾಲ್ಟ್ ಕಂಟೆಂಟು ನಿಮ್ಮ ಫಿಶ್ ಗಿಲ್ಸ್ ಇರುತ್ತೆ ಅಲ್ವಾ, ಈ ಗಿಲ್ಸ್ ಒಳಗಡೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಪ್ರಾಪರಾಗಿ ಬ್ರೀತ್ ಮಾಡೋಕ್ಕಾಗಲ್ಲ. ಸೊ ಅದು ತುಂಬ ಇನ್ಫೆಕ್ಷನ್ಗೆ ಟರ್ನ್ ಆಗಿಬಿಟ್ಟು ನಿಮ್ಮ ಫಿಶ್ಶು ಡೆತ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಕಂಪಲ್ಸರಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಕಂಪಲ್ಸರಿ ನೀವು ಆರ್ ಒ ವಾಟರ್ನ ಯೂಸ್ ಮಾಡಬೇಕು. ಅದು ಪ್ಲ್ಯಾಂಟೇಷನಿಂದ ಬರುವಂಥದ್ದು. ಯಾವುದು ಸಾಫ್ಟ್ನರ್ ಒಳಗಡೆಯಿಂದ ಪಾಸಾಗಿ ನಿಮಗೆ ಆರ್ ಒ ಪ್ಲ್ಯಾಂಟ್ ಒಳಗಡೆ ಹೋಗಿ ನಿಮಗೆ ಫಿಲ್ಟ್ರಾಗಿ ಬರುತ್ತಲ್ಲ, ಆ ಥರ ವಾಟರ್ನ ಮಾತ್ರ ಕಂಪಲ್ಸರಿ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಬೋರ್ ವಾಟರ್ನ ಯೂಸ್ ಮಾಡೋಂಗಿಲ್ಲ, ಓಕೆನಾ. ಸೊ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟು ಇನ್ನೇನು ಪೆಂಡಿಂಗ್ ಇಲ್ಲ. ಸೊ ನೀವು ಈ ರೀತಿಯಾದಂಥ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೆಟಪ್ಸ್ ನೋಡಿ, ಇಷ್ಟೇ ಬೇಕಾಗಿರೋದು. ನೀವು ತುಂಬ ಕಾಂಪ್ಲಿಕೇಟೆಡ್ ಆಗಿ ಡೆಕೋರೇಷನ್ ಮಾಡೋದಕ್ಕೆ ಆ ಪ್ಲ್ಯಾಂಟ್ ಹಾಕೋದು ಮತ್ತು ಈ ಪ್ಲ್ಯಾಂಟ್ ಹಾಕೋದು ಮತ್ತು ಅದು ಇದು ಏನೇನೋ ಡೆಕೋರೇಷನ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಫ್ಲೋರಾನ್ ಫಿಶ್ಗೆ ಇಷ್ಟೇ ರಿಕ್ವೈರ್ಮೆಂಟ್ ಇರೋದು. ಸೊ ಇದು ಬಿಟ್ಟು ಕಾಂಫಾಗೆ ಸೆಟಪ್ ಹೆಂಗಿರ್ಬೇಕಪ್ಪ ಅಂತಂದರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ ಲೈಟ್ ಹಾಕಿ. ಓಕೆ, ಪೀಸ್. ಸೊ ನೀವು ನೋಡ್ತಾ ಇದ್ದೀರಾ ಇವಾಗ ಕಾಂಫಾ ಸೆಟಪ್, ಓಕೆನಾ. ಸೊ ಕಾಂಫಾ ಸೆಟಪ್ಗೆ ಹೆಂಗಿರ್ಬೇಕಪ್ಪ ಅಂದರೆ, ಸೇಮ್ ಬಾಟಮ್ ಪ್ಲೈನ್ ಇರಬೇಕು. ಆ್ಯಂಡ್ ಒಂದು ಎಂಡಲ್ಲಿ ಮಾತ್ರ ನಿಮಗೆ ಈ ರೆಡ್ ಸ್ಟೋನ್ಸ್ ಸಿಗುತ್ತೆ ಅಕ್ವೇರಿಯಂ ಶಾಪ್ಸಲ್ಲಿ. ಸೊ ಈ ರೆಡ್ ಸ್ಟೋನ್ಸ್ನ ನಾವು ಒಂದು ಮೂಲೆಯಲ್ಲಿ ಹಾಕಬೇಕಾಗುತ್ತೆ. ಆ್ಯಂಡ್ ಈ ಗ್ರೂಮಿಂಗ್ ಮಿರರ್ ಇಡೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ, ಫಿಶ್ಶು ಗ್ರೂಮ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಏನಪ್ಪ ಆಗುತ್ತೆ ಅಂದರೆ, ಫಿಶ್ಶು ಅಲ್ಲಿ ಆ ಮಿರರ್ನ ನೋಡ್ಬಿಟ್ಟು ನನ್ನ ಇನ್ನೊಂದು ಯಾವುದೋ ಫಿಶ್ ಇದೆ ಅಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ, ಅದ್ರ ಜೊತೆ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದಕ್ಕೆ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಗ್ರೂಮ್ ಆಗುತ್ತೆ ಫಿಶ್ಶು. ಇನ್ನು ಕಲರೇಷನ್ನು ಮತ್ತು ಅದ್ರದ್ದು ಆ್ಯಕ್ಟಿವ್ನೆಸ್ಸು, ಅಗ್ರೆಸಿವ್ನೆಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಾಗಿ ನಾರ್ಮಲ್ ಸ್ಪಾಂಜ್ ಫಿಲ್ಟ್ರ್ ಒಂದು ಇಟ್ಟಿದ್ದೀನಿ. ಆ್ಯಂಡ್ ಒಂದು ಸೈಡು ನಾನು ರೆಡ್ ಸ್ಟೋನ್ಸ್ ಹಾಕಿದ್ದೀನಿ. ಆ್ಯಂಡ್ ಮಿಡಲಲ್ಲೊಂದು ಗ್ರೂಮಿಂಗ್ ಮಿರರ್ ಇಟ್ಟಿದ್ದೀನಿ. ಸೊ ಇಷ್ಟೇ ಸೇಮ್ ಸೆಟಪ್ಸೇ, ಏನು ಚೇಂಜಸ್ ಏನಿಲ್ಲ. ಜಸ್ಟ್ ರೆಡ್ ಸ್ಟೋನ್ಸ್ ಮಾತ್ರ ನೀವು ಒಂದು ಸೈಡಲ್ಲಿ ಇಟ್ಟರೆ ಸಾಕು. ಸೊ ಇದಿಷ್ಟು ಕಾಂಫಾ ಸೆಟಪ್ಸ್ ಅಷ್ಟೇ. ತುಂಬ ಏನು ಲೈಟಿಂಗ್ಸ್ ನೋಡೋದಾದರೆ ನೀವು ನಾರ್ಮಲ್ ನಾನು LED ಲೈಟ್ ಯೂಸ್ ಮಾಡ್ತಾಯಿದ್ದೀನಿ.
ನೀವು ಬೇಕಾದ್ರೆ ಕಲರ್ ಲೈಟ್ಸ್ನ ಯೂಸ್ ಮಾಡ್ಬೋದು. ಮಾರ್ಕೆಟಲ್ಲಿ ತುಂಬ ಲೈಟ್ಸ್ ಅವೈಲೇಬಲ್ ಇದೆ. ಲೈಟಿಂಗ್ಸು ಅಷ್ಟೇ, ನೀವು ಆಲ್ಮೋಸ್ಟು ಕಾಂಫಾಸ್ಗೆಲ್ಲ 12 ಅವರ್ಸ್ ಲೈಟಿಂಗ್ಸ್ ಬೇಕಾಗುತ್ತೆ. ಬಟ್ ಆದರೆ SRDs ಆ್ಯಂಡ್ KMLಸ್ಗೆ ನೀವು ಈವ್ನಿಂಗ್ ಟೈಮಲ್ಲಿ ಮಾತ್ರ ಹಾಕಿದ್ರೆ ಸಾಕು. ಈವ್ನಿಂಗ್ ಟೈಮ್ ಅಂದರೆ ಒಂದು 5-6 o'clock ಅರೌಂಡ್ ನೀವು ಹಾಕ್ಕೊಂಡು ನೈಟ್ ಮಲಗಬೇಕಾದ್ರೆ ಆಫ್ ಮಾಡಿದ್ರೆ ಸಾಕು. ಆ್ಯಂಡ್ ಫೀಡಿಂಗು ಅಷ್ಟೇ 2 times ಮಾತ್ರ ಫೀಡ್ ಮಾಡಬೇಕಾಗುತ್ತೆ. ಮಾರ್ನಿಂಗ್ 1 time ಆ್ಯಂಡ್ ಈವ್ನಿಂಗ್ ಟೈಮ್ ಫೀಡ್ ಮಾಡಿ. ಲೈಕ್ 5 o'clock 6 o'clock ಆ ರೇಂಜಲ್ಲಿ ಫೀಡ್ ಮಾಡಿದ್ರೆ ಫಿಶ್ಶು ಓಡಾಡ್ತಾ ಇರುತ್ತೆ, ಸೊ ಡೈಜೆಷನ್ ಬೇಗ ಆಗುತ್ತೆ. ನೀವು ಮಲಗೋಕ್ಕೂ ಮುಂಚೆ ಫೀಡ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಫಿಶ್ಶು ತಿನ್ನುತ್ತೆ, ಬಟ್ ಅದ್ರ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಡೈಜೆಷನ್ ಆಗಲ್ಲ. ಸೊ ಓಡಾಡಬೇಕು ಫಿಶ್ಶು, ಆವಾಗ ಡೈಜೆಷನ್ ಪ್ರಾಪರ್ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ ಈವ್ನಿಂಗ್ ಟೈಮಲ್ಲಿ ಫೀಡ್ ಮಾಡಿ. ಆ್ಯಂಡ್ ಅರ್ಲಿ ಮಾರ್ನಿಂಗು ನೀವು ಯಾವಾಗ ಫ್ರೀ ಟೈಮ್ ಇರ್ತೀರೋ ಅವಾಗ ಫೀಡ್ ಮಾಡಿದ್ರೆ ನೋ ಪ್ರಾಬ್ಲಮ್. ಸೊ ಇವತ್ತಿನ ಟಾಪಿಕ್ಕು ಇದಾಗಿತ್ತು. ನಿಮ್ಮ ಫ್ಲೋರಾನ್ ಫಿಶ್ ಟ್ಯಾಂಕ್ ಸೆಟಪ್ ಹೆಂಗಿರ್ಬೇಕಪ್ಪ ಅಂತಂತ ಇವತ್ತು ನಾನು ನಿಮಗೆ ಎಲ್ಲ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಇದು ಬಿಟ್ಟು ನಿಮಗೆ ಇನ್ನೂ ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಅದೇ ರೀತಿಯಾಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಲಿಂಕ್ ಕೂಡ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ನಿಮ್ಮ ಫಿಶ್ ಸಿಕ್ಕಾಗ್ತದೆ, ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ನಮಗೆ ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸು ಅಪ್ಕಮಿಂಗ್ ಡೇಸಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಿ. ಥ್ಯಾಂಕ್ ಯು.